ತುಂಬ ರಜಸ್ಯ ಇರತಕ್ಕಂತಹ ರಾಶಿ, ಅಂದರೆ ತುಂಬ ಅಗ್ರೆಸಿವ್ ನೇಚರ್ ಇರ್ತದೆ ಧನುರ್ ರಾಶಿಯವರಿಗೆ, ಧನುರ್ ಲಗ್ನದವರಿಗೆ. ಬಹಳ ಮೊಂಡ್ರಿರ್ತಾರೆ ಧನುರ್ ರಾಶಿಯವರು. ತುಂಬ ಮೇಧಾವಿಗಳಿರ್ತಾರೆ. ಬ್ರಹ್ಮಜ್ಞಾನ ತನಕ ಹೋಗ್ತಕ್ಕಂಥ ಸಾಮರ್ಥ್ಯ ಇರ್ತದೆ ಧನುರಾಶಿಯವರಿಗೆ. ಅಂದರೆ ಲೋಕಾಲೋಕ ತಿಳುವಳಿಕೆಯನ್ನು ಕೂಡ ಅವರು ಗಳಿಸ್ತಕ್ಕಂತಹ ಶಕ್ತಿ ಇರತಕ್ಕಂಥವರು ಧನುರ್ರಾಶಿಯವರು. ಸೊ ಈ ರೀತಿಯ ಧನುರ್ಮಾಸಕ್ಕೆ ಅಧಿದೇವತೆ ಬೃಹಸ್ಪತಿಯೇ. ಮತ್ತು ಯಾಕಂದರೆ ಅದು ಜುಪಿಟರಿನ ರಾಶಿ ಆದ್ದರಿಂದ. ಎರಡನೇದಾಗಿ ಶ್ರೀನಿವಾಸನ ಅಂದರೆ ವಿಷ್ಣುವಿನ ಆರಾಧನೆಗೆ ವಿಶೇಷವಾಗಿರ್ತಕ್ಕಂತಹ ಪ್ರಾಮುಖ್ಯತೆ ಧನುರ್ಮಾಸದ್ದು. ಈ ಧನುರ್ಮಾಸದಲ್ಲಿ ಚಳಿಯ ಕಾಲ,